ನೋಡಿ, ಕೇಂದ್ರದ ಗೃಹ ಸಚಿವರು ಹೇಳಿರೋದು ಏನು ಹೇಳಿದ್ದಾರೆ, ನಿಮ್ಮ ಸೀಟ್ ಕಮ್ಮಿ ಮಾಡೋದಿಲ್ಲ, ಆದ್ರೆ ನಿಮ್ಮ ಸೀಟ್ ಕಮ್ಮಿ ಮಾಡಲ್ಲ, ಬೇರೆ ರಾಜ್ಯಗಳದ್ದು ಜಾಸ್ತಿ ಮಾಡ್ತೇವೆ. ಅಲ್ಲಿಗೆ ಅರ್ಥ ಏನು? ನಮ್ಮ ಧ್ವನಿಯನ್ನ ಅಡಗಿಸೋದೇ ಅದರ ಹಿಂದೆ ಉದ್ದೇಶ. ಪಾರ್ಲಿಮೆಂಟ್ ಅಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಕಡಿಮೆ ಆಗುತ್ತೆ. ಕರ್ನಾಟಕದ 28 ಇರ್ಬೋದು, ಬೇರೆ ರಾಜ್ಯ 80 ಇರೋದು 120 ಆಗಿ ಕರ್ನಾಟಕದ್ದು 28 ಇದ್ರೆ ಆವಾಗ ನಮ್ಮ ಭಾಗ ಕಡಿಮೆ ಆಯ್ತು. ಈಗಾಗಲೇ ನಮ್ಮ ತೆರಿಗೆ ದುಡ್ಡನ್ನ ಕಿತ್ಕೊಂಡು ನಮ್ಮ ತೆರಿಗೆಯಲ್ಲಿ ನಮಗೆ ಪಾಲು ಕೊಡದೆ ವಂಚನೆ ಮಾಡ್ತಾ ಇದ್ದಾರೆ. ಜೊತೆಗೆ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಧ್ವನಿಯನ್ನು ಕಿತ್ಕೊಂಡು ಬಿಟ್ರೆ ಅಲ್ಲಿಗೆ ನಮ್ದು ಆಟಕ್ಕುಂಟು, ಲೆಕ್ಕಕ್ಕಿಲ್ಲ. ಅಲ್ಲಿಗೆ ಕರ್ನಾಟಕದವರು ಜನ ದುಡಿಬೇಕು, ತಮಿಳುನಾಡಿನವರು ಜನ ದುಡಿಬೇಕು. ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋದು ಕರ್ನಾಟಕ, ಥರ್ಡ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋದು ತಮಿಳುನಾಡು. ನಾವು ದುಡಿಬೇಕು, ಬೆವರು ಸುರಿಸ್ಬೇಕು, ಸಂಪಾದನೆ ಮಾಡಬೇಕು, ಅದನ್ನ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ಕಟ್ಟಬೇಕು, ಅವ್ರು ತಗೊಂಡೋಗಿ ಅದನ್ನ ಬೇರೆ ರಾಜ್ಯಗಳಿಗೆ ಕೊಡಬೇಕು. ಕೇಳೋಣ ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಪ್ರಾತಿನಿಧ್ಯತೆನೇ ಕಮ್ಮಿ ಆಗಬೇಕು, ಬೇರೆ ರಾಜ್ಯಗಳಿಗೆ ಕೊಟ್ಬಿಡ್ಬೇಕು ಎಲ್ಲ ಸೀಟುಗಳು. ಅಲ್ಲಿ ಗೆದ್ಕೊಂಡು ಬಂದು ಮೆಜಾರಿಟಿ ರೂಲ್ ಮಾಡಿ ನಮ್ಮಗಳನ್ನ ಧ್ವನಿಯನ್ನ ಅಡಗಿಸುವಂತಹದ್ದು ಇವತ್ತು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಇಂದ ಸ್ಪಷ್ಟವಾಗಿದೆ. ಏನು ಅನುಮಾನ ಉಳಿದಿಲ್ಲ. ಅವ್ರು ನಿಮ್ ಸೀಟ್ ಕಮ್ಮಿ ಮಾಡಲ್ಲ ಅಂತ ಹೇಳಿದ್ದಾರೆ, ಬೇರೆ ರಾಜ್ಯಗಳು ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ರ? ಕರ್ನಾಟಕದ 28 ಇರುತ್ತೆ, ತಮಿಳುನಾಡು 39 ಇರುತ್ತೆ, 54 ಇರೋರ್ದು 80 ಆಗುತ್ತೆ, 80 ಇರೋರ್ದು 120 ಆಗುತ್ತೆ ಬೇರೆ ರಾಜ್ಯಗಳದ್ದು. ಆವಾಗ ನಮ್ಮದು ಏನ್ ಅಲ್ಲಿ ಪಾತ್ರ? ಸುಮ್ಮನೆ ಹೋಗ್ಬೇಕು, ಅಟೆಂಡೆನ್ಸ್ ಆಗ್ಬೇಕು, ಕಾಫಿ ಟೀ ಕುಡಿಬೇಕು, ಬರಬೇಕು. ಯಾಕಂದ್ರೆ ನಮ್ಗನ್ನ ಅವ್ರದೇ ಮೆಜಾರಿಟಿ ಆಗಾದ್ರೆ ನಮ್ಮದು ಏನ್ ನಡೀತದಲ್ಲಿ? ಈಗ ಟ್ಯಾಕ್ಸ್ ಕಿತ್ಕೊಂಡಾಯ್ತು, ನಾಳೆ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಹಕ್ಕು, ನಮ್ಮ ಧ್ವನಿಯನ್ನ ಕಿತ್ಕೊಂಡು ಇದು ಒಕ್ಕೂಟ ವ್ಯವಸ್ಥೆಯನ್ನ ನಿರ್ನಾಮ ಮಾಡುವಂತ ದಿಕ್ಕಿನಲ್ಲಿ ಏನು ಕೇಂದ್ರ ಸರ್ಕಾರದವರು ಹೆಜ್ಜೆ ಇಡ್ತಾ ಇದ್ದಾರೆ, ಅದನ್ನ ನಾವಂತೂ ವಿರೋಧ ಮಾಡ್ತೇವೆ. ಕನ್ನಡಿಗರು ಎದ್ದೇಳಬೇಕು, ಜಾಗೃತರಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಕನ್ನಡಿಗರ ಕೆಲಸ ಬರೀ ದುಡಿಯೋದು, ಬೆವರು ಸುರಿಸೋದು, ಟ್ಯಾಕ್ಸ್ ಕಟ್ಟೋದು, ಬೇರೆ ರಾಜ್ಯಗಳನ್ನ ಕಾಪಾಡೋದು ಇಷ್ಟೇ ಆಗುತ್ತೆ. ಬಿಟ್ರೆ ನಮ್ಮ ರಾಜ್ಯದ ಹಕ್ಕು, ಧ್ವನಿ ಕಸಿದುಕೊಳ್ಳೋದಿಕ್ಕೆ ನಾವು ಹೋರಾಟ ಮಾಡ್ತೇವೆ. ಆದ್ರೆ ಕನ್ನಡಿಗರು ಕೂಡ ಜಾಗೃತರಾಗಲಿಲ್ಲ, ಇದ್ರ ವಿರುದ್ಧ ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ನಾಳೆ ಭವಿಷ್ಯದಲ್ಲಿ ನಾವು ಸೇರಿ, ಜನನೂ ಸೇರಿ ನಮ್ಮ ಭವಿಷ್ಯಕ್ಕೆ ನಾವೇ ಕಲ್ಲು ಹಾಕಿದಾಗ ಆಗುತ್ತೆ.